ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಪುಸ್ತಕ ಸಂಗ್ರಹಾಲಯಗಳ ಮೂಲಕ ಸಮಾಜವನ್ನು ಜ್ಞಾನಮಯಗೊಳಿಸಿದವರು. ಸುಮಾರು 150ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಂಥವರು ನೀವು. ಶಿಕ್ಷಕರ ಒಂದು ಅವಿರತ ಪ್ರಯತ್ನದಿಂದಾಗಿ ನಾನು ಈ ಒಂದು ಸ್ಥಾನವನ್ನು ಗಿಟ್ಟಿಸಲಿಕ್ಕೆ ಅನುಕೂಲವಾಯಿತು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಮತ್ತು ಆಮೇಲೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಜಗಜಾಂತರ ಒಂದು ವ್ಯತ್ಯಾಸವನ್ನು ಶೈಕ್ಷಣಿಕ ಮಟ್ಟದಲ್ಲಿ ಕಾಣ್ತೀವಿ. ಗ್ರಾಮೀಣ ಭಾಗದಲ್ಲೇ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಫಲಿತಾಂಶವನ್ನು ಸಹಿತ ಪಡೆದಿರೋದು ತಾವೆಲ್ಲರೂ ನೋಡಿದ್ದೀರಿ ಮತ್ತು ಕೇಳಿದ್ದೀರಿ. ಭವಿಷ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬೆಳೆಸುವುದಕ್ಕೋಸ್ಕರವಾಗಿ ಸರ್ಕಾರ ಆಗಿರ್ಬೋದು, ಆಮೇಲೆ ಇಲಾಖೆಗಳು ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದೆ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗ್ತದೆ. ಸರ್, ಇನ್ನು ನಾವು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಈ ಭಾಗದ ವಿದ್ಯಾರ್ಥಿಗಳನ್ನು ಉತ್ತೇಜನಗೊಳಿಸ್ಬೇಕು, ಇನ್ನೂ ಉನ್ನತೀಕರಿಸ್ಬೇಕು ಅನ್ನೋ ಒಂದು ವಿಚಾರವಾಗಿ ಸರ್ಕಾರ ಆಗಿರ್ಬೋದು ಅಥವಾ ನೀವು ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಯಾವ ರೀತಿಯಾದಂಥ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಏನಾದರೂ ರೂಪಿಸಿಕೊಂಡಿದ್ದೀರಾ ಅಂತೇಳಿ? ಸುಮಾರು ಒಂದು 372ಕ್ಕೂ ಡಿಜಿಟಲ್ ಲೈಬ್ರರಿಗಳನ್ನು ಪ್ರಾರಂಭ ಮಾಡಿ ಓದುಗರಿಗೆ ವಿಶೇಷವಾದಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ತಮಗೆ ಆಶ್ಚರ್ಯ ಆಗ್ತದೆ, ಎಲ್ಲವೂ ಕಡೆ ಡಿಜಿಟಲ್ ತಂತ್ರಜ್ಞಾನ ಮುನ್ನುಗ್ತಾ ಇದೆ. ಹೌದು, ತಂತ್ರಜ್ಞಾನ ಮುನ್ನುಗ್ತಾ ಇದೆ. ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳಂತೇಳಿ ನಾವು ಕರಿತೀವಿ. ಒಂದು ಕಾರ್ಯ ಖುಷಿ ಕೊಟ್ಟಿದೆ. ಅತ್ಯಂತ ನನ್ನ ಜೀವನದಲ್ಲಿ ಬಹಳ ಸಂತೋಷವನ್ನು ನೀಡಿದಂತಹ ಕಾರ್ಯ ಅಂದರೆ ಡಿಜಿಟಲ್ ಲೈಬ್ರರಿ. ಸರ್ಕಾರದ ಯಾವ ಹೊಸ ಯೋಜನೆಗಳು ಬಂದಾಗ ಶಿಕ್ಷಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿರುತ್ತೆ. ಹೌದು ಸರ್. ಹಾಗಿದ್ದಾಗ ಇದರಿಂದ ಶಿಕ್ಷಕರಿಗೆ ಹೊರೆ ಆಗುತ್ತಂತೇಳಿ ಅನಿಸ್ತಾ ಇದೆ? ಶಿಕ್ಷಕರಿಗೆ ಹೊರೆ ಅಂತ ಅಲ್ಲ,